ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ಈ ನಾಗಶಿಲೆಗಳ ಹಿಂದೆ ದೊಡ್ಡ ಇತಿಹಾಸ ಇದೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲಘಟ್ಟದ ಈ ನಾಗಶಿಲೆಗಳು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇರೋದು, ಪ್ರೈಮರಿ ಇನ್ಫಾರ್ಮೇಶನ್ ಇದು. ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲಘಟ್ಟದ ಹಾಗಾದ್ರೆ ಈ ನಾಗಶಿಲೆಗಳು ಉತ್ಖನನ ಸ್ಥಳಕ್ಕೆ ಭೇಟಿ ನೀಡಿ ಇತಿಹಾಸ ತಜ್ಞರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತಿಹಾಸ ತಜ್ಞ ಡಾಕ್ಟರ್ ಆರ್.ಎಂ. ಷಡಕ್ಷರಯ್ಯ ಈರಣ್ಣ ಪತ್ತಾರ ಸ್ಥಳಕ್ಕೆ ಭೇಟಿ ಕೊಟ್ಟರು. ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ ಸಿಕ್ಕಂತಹ ನಾಗಶಿಲೆಗಳ ಹಿಂದೆ ಬಹಳ ದೊಡ್ಡ ಇತಿಹಾಸ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಉತ್ಖನನ ಸ್ಥಳಕ್ಕೆ ಇತಿಹಾಸ ತಜ್ಞರು ಭೇಟಿ ಕೊಟ್ಟು ಇದನ್ನ ಪರಿಶೀಲನೆ ನಡೆಸಿದ್ದಾರೆ. ಇತಿಹಾಸ ತಜ್ಞ ಡಾಕ್ಟರ್ ಆರ್.ಎಂ. ಷಡಕ್ಷರಯ್ಯ ಹಾಗೂ ಈರಣ್ಣ ಪತ್ತಾರ ಅವರು ಭೇಟಿ ಕೊಟ್ಟರು. ಇದು ಯಾವ ಕಾಲಘಟ್ಟಕ್ಕೆ ಸೇರಿದು ಅನ್ನುವಂತಹ ಪರಿಶೀಲನೆಯನ್ನ ಅವರು ನಡೆಸ್ತಿದ್ದಾರೆ. ವಿಜಯನಗರ ಸಾಮ್ರಾಜ್ಯ ಅರಸರ ಕಾಲಘಟ್ಟದ ಈ ನಾಗಶಿಲೆಗಳು ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಇದೆ. 13ನೇ ಶತಮಾನದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿ ಸೂಡಿ ಬಸವ ಕಲ್ಯಾಣದಲ್ಲಿ ಟಂಕಸಾಲೆ ಇದ್ದವು. 13ನೇ ಶತಮಾನದ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಲಕ್ಕುಂಡಿ ಸೂಡಿ ಬಸವ ಕಲ್ಯಾಣದಲ್ಲಿ ಟಂಕಸಾಲೆ ಇತ್ತು. ರಾಜ್ಯದಲ್ಲಿಯೇ ಅತ್ಯಂತ ದೊಡ್ಡ ಟಂಕಸಾಲೆ ಲಕ್ಕುಂಡಿಯಲ್ಲಿತ್ತು. ಲಕ್ಕುಂಡಿಯ ಟಂಕಸಾಲೆಗೆ ಸರಿಸಮನಾದುದು ಮತ್ತೊಂದಿರಲಿಲ್ಲ. ಇಲ್ಲಿ ತಯಾರಾದಂತಹ ನಾಣ್ಯಗಳು ಅನೇಕ ಕಡೆ ಚಲಾವಣೆ ಆಗ್ತಿದ್ವು. ಲಕ್ಕುಂಡಿಯಲ್ಲಿ ಉತ್ಖನನ ವೇಳೆ ಈಗಲೂ ಅನೇಕ ವಸ್ತುಗಳು ಸಿಗಬಹುದು. ಪಬ್ಲಿಕ್ ಟಿವಿಗೆ ಇತಿಹಾಸ ತಜ್ಞ ಆರ್.ಎಂ. ಷಡಕ್ಷರಯ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 13ನೇ ಶತಮಾನದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಇತ್ತು. ಲಕ್ಕುಂಡಿ ಸೂಡಿ ಬಸವ ಕಲ್ಯಾಣದಲ್ಲಿ ಟಂಕಸಾಲೆಗಳು ಇದ್ವು. ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಟಂಕಸಾಲೆ ಈ ಗದಗದ ಲಕ್ಕುಂಡಿಯಲ್ಲಿ ಇದ್ದಿದ್ದು. ಲಕ್ಕುಂಡಿಯ ಟಂಕಸಾಲೆಗೆ ಸರಿಸಮನಾದಂತಹ ಟಂಕಸಾಲೆ ಮತ್ತೊಂದಿಲ್ಲ. ಇನ್ನು ಇಲ್ಲಿ ಹುಡುಕ್ತಾ ಹೋದ್ರೆ ಮತ್ತಷ್ಟು ವಸ್ತುಗಳು ಪತ್ತೆ ಆಗಬಹುದು ಅಂತ ಪಬ್ಲಿಕ್ ಟಿವಿಗೆ ಇತಿಹಾಸ ತಜ್ಞ ಆರ್.ಎಂ. ಷಡಕ್ಷರಯ್ಯ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಇಲ್ಲಿ ತಯಾರಾದಂತಹ ನಾಣ್ಯಗಳು ಅನೇಕ ಕಡೆ ಚಲಾವಣೆ ಆಗ್ತಿದ್ವು ಹಿಂದೆ 13ನೇ ಶತಮಾನದಲ್ಲಿ ಅನ್ನುವಂತಹ ಮಾಹಿತಿಯನ್ನ ಇತಿಹಾಸ ತಜ್ಞ ಆರ್.ಎಂ. ಷಡಕ್ಷರಯ್ಯ ಅವರು ಪಬ್ಲಿಕ್ ಟಿವಿಗೆ ನೀಡಿದ್ದಾರೆ. ಇಲ್ಲಿ ನಾಗಶಿಲೆ ಸಿಕ್ತು, ಹೀಗಾಗಿ ಅದರ ಪರಿಶೀಲನೆಯನ್ನ ನಡೆಸಿದ್ರು ಅವರು. ಈ ವೇಳೆ ಈ ಮಾಹಿತಿಯನ್ನ ನೀಡಿದ್ದಾರೆ. ನಮಗೆ ಲಕ್ಕುಂಡಿದು ಎಲ್ಲ ಶಾಸನಗಳ ಅಧ್ಯಯನ, ದೇವಾಲಯ ಅಧ್ಯಯನ ಇವನ್ನೆಲ್ಲ ನೋಡಿಕೊಂಡಾಗ ಈ ಸಮಗ್ರ ಈ ಹಾಳು ಮಣ್ಣಿದ್ದಂಥ ಭಾಗ ಏನಿದೆಯಲ್ಲ, ಇಲ್ಲೆಲ್ಲ ನಮಗೆ ಸುಮಾರು 10ನೇ ಶತಮಾನದಿಂದ ಅನೇಕ ಸಾಂಸ್ಕೃತಿಕ ಪುರಾವೆಗಳು ಇಲ್ಲಿ ಸಿಗ್ತಾವೆ ಅನ್ನೋದು ನಮಗೆ ಸ್ಪಷ್ಟ ಮಾಹಿತಿ ಇದೆ. ಇವನ್ನು ನಮಗೆ ಟಂಕಸಾಲೆನೂ ಇರ್ಬೋದು, ಟಂಕಸಾಲೆಗಿನಲ್ಲಿ ಮುದ್ರಣ ಮಾಡಿದಂಥ ನಾಣ್ಯಗಳು ಇರ್ಬೋದು, ಅಥವಾ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಶಾಸನ ಇರ್ಬೋದು, ಅಥವಾ ದೇವಾಲಯ ಶಿಲ್ಪ ಇರ್ಬೋದು, ಅಥವಾ ದೇವಾಲಯದ ಪುರಾವೆಗಳು ಇರ್ಬೋದು, ಅವು ಸಿಗೋ ಸಾಧ್ಯತೆ ಇದೆ. ಅಂದರೆ ಇದನ್ನು ಈ ಉತ್ಖನದ ಭಾಗ ನೋಡಿನಪ್ಪ ಅಂದರೆ ಇಲ್ಲಿ ಮೊದಲು ಒಂದು ಗೋಡೆ ಕಟ್ಟಲಿಕ್ಕೆ ದೊಡ್ಡ ದುಂಡನ್ನು ಬೌಡ್ರ್ ಹಾಕಿದ್ದಾನೆ. ಆಮೇಲೆ ಇದ್ರ ಮುಂದೆ ಪುಷ್ಕರ ಬಾವಿ ಐತಿ, ಅಲ್ಲಿ ದೇವಾಲಯ ಐತಿ. ಅಂದರೆ ಸುಮಾರು ಇದು 12ನೇ ಶತಮಾನದ್ದು, 13ನೇ ಶತಮಾನ, 11 ಅಲ್ಲ 13ನೇ ಶತಮಾನ. ಆ ಕಾಲಘಟ್ಟದಲ್ಲಿ ಇಲ್ಲಿ ಇಲ್ಲಿ ಜನದಟ್ಟಣೆ ಇತ್ತು ಅನ್ನೋದು ಗೊತ್ತಾಗ್ತದೆ. ಆಮೇಲೆ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಭಾಗದಲ್ಲಿ ಈ ಎಕ್ಸ್ಕವೇಷನ್ ಕಂಟಿನ್ಯೂ ಮಾಡಿದರೆ ನಮಗೆ ಇನ್ನೂ ಅನೇಕ ಸಾಂಸ್ಕೃತಿಕ ವಸ್ತುಗಳು ಸಿಗೋ ಸಾಧ್ಯತೆ ಐತಿ. ಇದನ್ನು ನೈಜ ಲಕ್ಕುಂಡಿ ಸಿಗಬೇಕಾದ್ರೆ ಏನಾಗಬೇಕು? ಇದೆಲ್ಲ ಉತ್ಖನನ ಮಾಡಬೇಕು. ಸಮಗ್ರ ಈ ಹಳ್ಳಿನೇ ಎಲ್ಲ ಶಿಫ್ಟ್ ಮಾಡಿ ಉತ್ಖನನ ಮಾಡಬೇಕು. ಉತ್ಖನನ ಮಾಡೋದ್ರಿಂದ ನಮಗೆ ಆ ಕಾಲದ ನೈಜ ಲಕ್ಕುಂಡಿಯ ಒಂದು ಸ್ವರೂಪ ತಕ್ಕ ಮಟ್ಟಿಗೆ ಆದರೂ ಅರ್ಥ ಆಗ್ತದೆ. ಆಮೇಲೆ ಎರಡನೇದು, ಇಲ್ಲಿರ್ತಕ್ಕಂಥ ಸಣ್ಣಲ್ಲಿ ಇದ್ದಂಥ ದೇವಾಲಯಗಳು ಏನು ಮುಚ್ಕೊಂಡಂಗೆ ಆಗಿದಾವು, ಅವು ಸಹಿತ ಒಂದು ಕಡೆಗೆ ಬೆಳಕಿ ತಂದಂಗೆ ಆಗ್ತದೆ. ಆಮೇಲೆ ಟೂರಿಸ್ಟ್ಗೂ ಸಹಿತ ಇದೊಂದು ದೊಡ್ಡ ಕೇಂದ್ರ ಆಗಿ ಆಕರ್ಷಣೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿ ಹೊನ್ನು ಅಂತ ಬರ್ತದೆ, ಬೇರೆ ಕಡೆದೆಲ್ಲ ಲೊಕ್ಕಿ ಗದ್ದಾಡ ಅಂತ ಬರ್ತದೆ ಬಸವ ಕಲ್ಯಾಣದ್ದು. ಈ ರೀತಿ ಬಿಟ್ಟರೆ ಈ ಲೊಕ್ಕಿ ಗದ್ದಾಣ ಅಂತಕ್ಕಂಥ ಹೆಸರು ಬರೋ ನಾಣ್ಯಗಳಂದರೆ ಲಕ್ಕುಂಡಿದು ಒಂದೇ, ಬೇರೆ ಕಡೆ ಎಲ್ಲೂ ಬರೋಲ್ಲ. ಆಮೇಲೆ ಇಲ್ಲಿರ್ತಕ್ಕಂಥ ಸ್ಟಾಫು, ಇಲ್ಲಿರ್ತಕ್ಕಂಥ ವೈವಿಧ್ಯತೆ ಇದನ್ನೆಲ್ಲ ನೋಡಿದರೆ ಧಾರ್ಮಿಕ ಕೇಂದ್ರಗಳಿಗೂ ಸೀಮಿತವಾಗಿರ್ತಕ್ಕಂಥದ್ದು ನೋಡಿದರೆ ಈ ಕಮಟೇಶ್ವರ ಆಗಲಿ, ಮತ್ತು ಅವರ ಸಿಬ್ಬಂದಿ ಆಗಲಿ, ಅಧಿಕಾರಿ ವರ್ಗದವರಾಗಲಿ, ಆಮೇಲೆ ಇರ್ತಕ್ಕಂಥ ಮಹಾಜನರು ನೀಡಿದಂಥ ಪ್ರೋತ್ಸಾಹ ಇರಲಿ. ಇಲ್ಲಿ 1000 ಮಹಾಜನರು ಇದ್ದರು, ಇವರಾಗ ಅವರೇ ಆಡಳಿತ ನಡೆಸ್ತಿದ್ರು, ಅವರು ಊರಡೆಯರು. ಆ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಇದ್ದಂಥ ಟಂಕಸಾಲೆ ಕರ್ನಾಟಕದಲ್ಲಿ
ಏನು ಇತ್ತೀಚೆಗೆ ಇವರಿಗೆ ಬೆಳಕಿಗೆ ಬಂದವು ಅವು ಯಾವ ಎಲ್ಲದಕ್ಕಿಂತ ದೊಡ್ಡದಾದಂಥ ಒಂದು ಟಂಕಸಾಲಿ ಇಲ್ಲಿ ಇತ್ತು ಅನ್ನೋದು ನಾವು ಅರ್ಥ ಮಾಡ್ಕೋಬೋದು. ಅದು ಬೇರೆ ಬೇರೆ ಕಡೆಗೆ ಇಲ್ಲಿ ಇಲ್ಲಿ ತಯಾರಾದಂಥ ನಾಣ್ಯಗಳನ್ನು ಬೇರೆ ಬೇರೆ ಕಡೆಗೆ ದೂರ ಕಡೆಗೆ ಚಲಾವಣೆ ಮಾಡ್ತಾಯಿದ್ರು. ಲೊಕ್ಕಿ ಪನ್ನು, ಪನ್ನು ಗದ್ದಾಣ ಹಿಂಗೆಲ್ಲ ಬರುತ್ತೆ. ಬೇರೆ ಬೇರೆ ಡಿನಾಮಿನೇಷನ್ಸು ಅದಕ್ಕಿದೆ. ಬೆಡಂಗಿ ಅದು ಅಕ್ಕಾದೇವಿ ಆಕೆಯ ವರ್ಣನೆ. ಆ ಗುಣದ ಬೆಡಂಗಿ ಅಂತ ಏನು ಅಕ್ಕಾದೇವಿಗೆ ಹೆಸರಿದಲ್ಲ, ಆಕೆ ವರ್ಣನೆ. ಅಕ್ಕಾದೇವಿನೂ ಈ ಭಾಗದಲ್ಲಿ ಆಳ್ತಾ ಇದ್ಲು ಅಂತ ಹೇಳಿ ನಮಗೆ ಕೊರಳಳ್ಳಿ ಶಾಸನದಲ್ಲಿ 1050 ಶಾಸನದಲ್ಲಿ ಬರುತ್ತೆ. ಈ ಇದು